ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಪಾ ಕಿಚನ್. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಮಕ್ಕಳ ಫೇವ್ರೇಟ್ ಆಗೋದಂತೂ ಗ್ಯಾರಂಟಿ ನೋಡ್ರಿ. ಸಿಂಪಲ್ ಐತ್ರಿ ಮತ್ತು ಅಷ್ಟೇ ಈಜಿ ಕೂಡ ಐತ್ ನೋಡ್ರಿ. ಅದ್ರ ಜೊತೆಗೆ ಹೆಲ್ದಿ ಕೂಡ ಐತ್ ನೋಡ್ರಿ. ನೀವು ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಕೊಡ್ಬೇಕಾಗಿತ್ತಂದ್ರೆ ಈ ರೀತಿ ಮಾಡಿಕೊಟ್ರೆ ಖುಷಿ ಪಟ್ಟು ತಿಂತಾರೆ ನೋಡ್ರಿ. ಬರೀ ಹೆಂಗೆ ಮಾಡೋದಂತ ನೋಡೋಣಂತ್ರಿ. ಮೊದಲು ಒಂದು ಸಣ್ಣದ ಪರಾತಿ ತೊಗೊಂಡಿನ್ರಿ. ಅದ್ರಾಗ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಂಡಿನ್ರಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡಿನ್ರಿ. ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಜ್ವಾಯಿನ್ ಹಾಕೊಂಡಿನ್ರಿ. ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಈ ಥರ ಗೋಧಿ ಹಿಟ್ಟು ನಾವು ಚಪಾತಿಗೆ ಹೆಂಗೆ ಕಲ್ಸ್ಕೊತೀವ್ರಿ ಅದೇ ರೀತಿನೇ ಇದನ್ನು ಕಲಸಿಟ್ಕೋಬೇಕು ನೋಡ್ರಿ. ನೆಕ್ಸ್ಟ್ ಒಂದು ಬೌಲ್ದಾಗ ಉದ್ದಾಗಿ ಕಟ್ ಮಾಡಿರುವಂಥ ಉಳ್ಳಾಗಡ್ಡಿ ಹಾಕೊಂಡಿನ್ರಿ. ಅದ್ರ ಜೊತೆಗೆ ಒಂದು 2 ಸ್ಪೂನ್ ಆಗೋಷ್ಟು ಅವಲಕ್ಕಿ ಕ್ರಷ್ ಮಾಡಿ ಹಾಕೊಂಡಿನಿ ನೋಡ್ರಿ. ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್, ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್, ಧನಿಯಾ ಪೌಡ್ರ್, ಜೀರಾ ಪೌಡ್ರ್ ಇಷ್ಟು ಹಾಕೊಂಡು ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಮಂತ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಇದನ್ನು ರೆಡಿ ಮಾಡ್ಕೊಳ್ಳೋದಾಗೈತೆ ನೋಡ್ರಿ. ಈ ಥರ ರೆಡಿ ಮಾಡ್ಕೋಬೇಕ್ರಿ ನೋಡ್ರಿ. ಸ್ಟಫಿಂಗ್ ರೆಡಿ ಆಗೈತ್ರಿ. ಈಗ ನೆಕ್ಸ್ಟ್ ನಾವು ಹಿಟ್ಟು ತೊಗೊಳ್ಳೋಮಂತ್ರಿ. ನಾವು ಚಪಾತಿ ಮಾಡೋಕೆ ಎಷ್ಟು ತೊಗೋತೇವಲ್ರಿ ಹಿಟ್ಟು ಅಷ್ಟೇ ಸೇಮ್ ಅಳತೆ ಒಳಗೆ ಚಪಾತಿ ಮಾಡೋಕಷ್ಟು ಹಿಟ್ಟೇನು ತೊಗೋತೇವಲ್ರಿ ಒಂದು ಚಪಾತಿಗೆ ಅಳತೆದಾಗೆ ಒಂದು ಇಷ್ಟು ತೊಗೊಂಡಿನ್ರಿ ನಾ. ಇದನ್ನ ಈಗ ಚಪಾತಿ ಹೆಂಗೆ ಲಟ್ಟಿಸ್ತೇವಲ್ರಿ ಅದೇ ರೀತಿನೇ ಇದನ್ನ ಲಟ್ಟಿಸ್ಕೋಬೇಕ್ರಿ. ಆದ್ರೆ ಏನ್ರಿ ಚಪಾತಿ ಸ್ವಲ್ಪ ತೆಳು ಆಗುತ್ರಿ, ಸ್ವಲ್ಪ ದಿಪ್ಪಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ನೋಡ್ರಿ ಈ ಥರ ಈಗೇನು ನಾವು ಸ್ಟಫಿಂಗ್ ರೆಡಿ ಮಾಡಿ ಇಟ್ಕೊಂಡೇವಲ್ರಿ ಅದನ್ನೆಲ್ಲ ಇದ್ರ ಮೇಲೆ ಸ್ಪ್ರೆಡ್ ಮಾಡೋವಂತ್ರಿ. ಭಾಳ ಈಜಿ ಐತ್ರಿ ಮತ್ತು ಅಷ್ಟೇ ಮಕ್ಳಿಗೆ ಕೂಡ ಹೆಲ್ದಿ ಐತಿ ನೋಡ್ರಿ. ಈ ಥರ ಮಾಡಿಕೊಟ್ರಂದ್ರೆ ಪಿಜ್ಜಾ ಬರ್ಗರ್ ಯಾವುದು ಬಿಡಲ್ಲ ನೋಡ್ರಿ. ಅಷ್ಟು ಟೇಸ್ಟಾಗಿರ್ತೈತ್ರಿ ಈ ರೆಸಿಪಿ. ಈ ಥರ ಫೋಲ್ಡ್ ಮಾಡ್ಬೇಕು ನೋಡ್ರಿ. ಇವಾಗ ನೋಡ್ರಿ ಈ ಥರ ಫೋಲ್ಡ್ ಮಾಡ್ಕೊಂಡು ಇದನ್ನ ಕಟ್ ಮಾಡ್ಕೋಬೇಕ್ರಿ. ಈಗ ಕಟ್ ಮಾಡಿರೋದಂತ ಒಂದು ಪೀಸ್ ತಗೊಂಡು ಈ ಥರ ಸೆಂಟ್ರ್ ಒಳಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೋಬೇಕು ನೋಡ್ರಿ. ಹಿಂಗೆ ಫಸ್ಟ್ ಕೈಲೇ ಪ್ರೆಸ್ ಮಾಡ್ಕೋಬೇಕ್ರಿ. ಆಮೇಲೆ ಸ್ವಲ್ಪ ಹಿಟ್ಟು ಹಾಕೊಂಡು ಇವಾಗ ಇದನ್ನೇನು ಮಾಡ್ಬೇಕ್ರಿ, ಸ್ವಲ್ಪ ಲಟ್ಟಿಸ್ಕೋಬೇಕ್ರಿ ಲಟ್ಟಿನ ಗಿಲ್ಲೆನೆ. ಅದ್ರ ಮ್ಯಾಗ ಸ್ವಲ್ಪ ಕರಿ ಎಳ್ಳು ಹಾಕೊಂಡಿನ್ರಿ, ಸ್ವಲ್ಪ ಕೊತ್ತಂಬರಿ ಹಾಕೊಂಡಿನ್ರಿ. ಈಗ ಜಸ್ಟ್ ಬರೀ ಪ್ರೆಸ್ ಮಾಡ್ಬೇಕು ನೋಡ್ರಿ. ಜಾಸ್ತಿ ಭಾರ ಹಾಕೋದೇನು ಬೇಕಾಗಿಲ್ರಿ. ಜಸ್ಟ್ ಈ ಥರ ಪ್ರೆಸ್ ಮಾಡ್ಕೊಂಡು ಹಿಂಗೆ ರೆಡಿ ಮಾಡ್ಕೋಬೇಕು ನೋಡ್ರಿ. ಅದೇ ರೀತಿ ನಾ ಈಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನೋಡ್ರಿ. ಈಗ ನಾವು ಆ ಕಡೆ ತೆಂಗಿ ಕಾಯ್ದೈತ್ರಿ. ಈ ಕಡೆ ಈಗ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡ್ರಿ. ತೆಂಗಿ ಒಳಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಅವಾಗ ನೆಕ್ಸ್ಟ್ ಒಂದೊಂದಾಗಿ ಈ ತೆಂಗಿ ಒಳಗೆ ಇಡತ್ತೀನಿ ನೋಡ್ರಿ. ನೋಡ್ರಿ ಈ ಥರ ಇಟ್ಟು ಎರಡು ಸೈಡ್ ಚಂದಾಗಿ ಬೇಯಿಸ್ಕೋಬೇಕು ನೋಡ್ರಿ. ಇದನ್ನ ಈ ಕೆಂಪಾಗುತ್ತನ ಸ್ವಲ್ಪ ಲೈಟ್ ಕ್ರಿಸ್ಪಿ ಆಗುತ್ತನ ಚಂದಾಗೆ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ನೋಡ್ರಿ. ಈ ಥರ ಈಗ ಇವು ರೆಡಿ ಆಗ್ಯಾವ್ರಿ. ಒಂದು ಪ್ಲೇಟ್ದಾಗ ತೆಗೆದಿಟ್ಕೊಳ್ಳೋಮಂತ್ರಿ. ಭಾಳ ಈಸಿ ಐತ್ರಿ. ಮಕ್ಕಳಂತರೂ ಇದನ್ನ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದ್ಸರ್ತಿ ಈ ರೆಸಿಪಿನ ಟ್ರೈ ಮಾಡಲೇಬೇಕ್ರಿ ನೀವು. ಯಾಕಂದ್ರೆ ಅಷ್ಟು ಹೆಲ್ದಿ ಐತ್ರಿ. ಯಾಕಂದ್ರೆ ನಾವು ಇದು ಮಾಡಿರೋದು ಗೋಧಿ ಹಿಟ್ಟಿನಿಂದ ರೀ. ಮಕ್ಳಿಗೆ ಚಪಾತಿ ಅಂದ್ರೆ ಇಷ್ಟನೇ ಆಗಲ್ಲಲ್ರಿ ನಾವು ಚಪಾತಿ ಮಾಡಿಕೊಟ್ರೆ. ಅದೇ ರೀತಿ ನಾವು ಇದೇ ಗೋಧಿ ಹಿಟ್ಟೊಳಗೆ ಈ ಥರ ಮಾಡಿಕೊಟ್ಟು ಅಂತ ಇಟ್ಕೊರಿ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಒಂದ್ಸರ್ತಿ ನನ್ನ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ನನ್ನ ರೆಸಿಪಿ ಇಷ್ಟ ಆಯ್ತಲ್ರಿ ಮರಿಲಾರ್ದೆ ಲೈಕ್ ಮಾಡ್ರಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ. ಈ ರೆಸಿಪಿ ಒಂದ್ಸರ್ತಿ ಈ ವಿಧಾನದಾಗ ಟ್ರೈ ಮಾಡಿ ನೋಡ್ರಿ. ನೋಡ್ರಿ ಒಂದು ಕಟ್ ಮಾಡಿ ತೋರಿಸ್ತೀನಿ ರೀ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತ್ರಿ. ಅಷ್ಟೇ ಕ್ರಿಸ್ಪಿನೆಸ್ ಕೂಡ ಐತ್ರಿ. ಒಂದ್ಸರ್ತಿ ಈ ರೆಸಿಪಿನ ನನಗೋಸ್ಕರ ತಪ್ಪಲಾರ್ದೆ ಟ್ರೈ ಮಾಡ್ರಿ.